ಮನೆಯಲ್ಲಿ ಕನ್ನಡಿ ಒಂದು ಸಾಮಾನ್ಯ ವಸ್ತುವಷ್ಟೇ ಅಲ್ಲ, ಅದು ನಮ್ಮ ಜೀವನದ ಮೇಲೆ ಸೂಕ್ಷ್ಮವಾದ ಪರಿಣಾಮ ಬೀರುವ ಶಕ್ತಿಯನ್ನು ಹೊಂದಿದೆ ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ. ನಮ್ಮ ದೈನಂದಿನ ಜೀವನದಲ್ಲಿ ಕನ್ನಡಿ ಉಪಯೋಗವು ಅನಿವಾರ್ಯವಾದರೂ ಅದನ್ನು ಎಲ್ಲಿ ಮತ್ತು ಹೇಗೆ ಇಡಬೇಕು ಎಂಬುದು ಅತ್ಯಂತ ಮುಖ್ಯವಾಗಿದೆ. ತಪ್ಪಾದ ಸ್ಥಳದಲ್ಲಿ ಕನ್ನಡಿ ಇಟ್ಟರೆ ಅದು ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸಿ ಮನಸ್ಸಿನ ಅಶಾಂತಿ, ಆರೋಗ್ಯ ಸಮಸ್ಯೆಗಳು ಮತ್ತು ಆರ್ಥಿಕ ಸಂಕಷ್ಟಗಳಿಗೂ ಕಾರಣವಾಗಬಹುದು. ಮನೆಯಲ್ಲಿರುವ ಪ್ರತಿಯೊಂದು ವಸ್ತುವು ತನ್ನದೇ ಆದ ಶಕ್ತಿಯನ್ನು ಹೊಂದಿರುತ್ತದೆ ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ. ಇದರಲ್ಲಿ ಕನ್ನಡಿ ಅತ್ಯಂತ ಮುಖ್ಯವಾದುದು. ಸರಿಯಾದ ದಿಕ್ಕಿನಲ್ಲಿರುವ ಕನ್ನಡಿ ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸಿದರೆ, ತಪ್ಪು ಸ್ಥಳದಲ್ಲಿರುವ ಕನ್ನಡಿ ನಕಾರಾತ್ಮಕತೆಯನ್ನು ಆಹ್ವಾನಿಸುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ಮಲಗುವ ಕೋಣೆಯಲ್ಲಿ ಹಾಸಿಗೆಗೆ ನೇರವಾಗಿ ಎದುರಾಗಿ ಕನ್ನಡಿಯನ್ನು ಇಡಬಾರದು. ಮಲಗಿರುವಾಗ ನಿಮ್ಮ ಪ್ರತಿಬಿಂಬ ಕನ್ನಡಿಯಲ್ಲಿ ಕಂಡರೆ ಅದು ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಬಹುದು. ಇದು ಮಾನಸಿಕ ಆತಂಕ ಮತ್ತು ದೈಹಿಕ ಅಸ್ವಸ್ಥತೆಗೆ ಕಾರಣವಾಗುತ್ತದೆ ಎಂದು ನಂಬಲಾಗಿದೆ. ವಾಸ್ತುಶಾಸ್ತ್ರವು ಪ್ರಾಚೀನ ಭಾರತೀಯ ವಿಜ್ಞಾನವಾಗಿದ್ದು, ಅದು ನಮ್ಮ ಮನೆ, ಪರಿಸರ ಮತ್ತು ಜೀವನದ ನಡುವೆ ಸಮತೋಲನವನ್ನು ಸಾಧಿಸುವುದನ್ನು ಉದ್ದೇಶಿಸುತ್ತದೆ. ಈ ಶಾಸ್ತ್ರದ ಪ್ರಕಾರ ಪ್ರತಿಯೊಂದು ವಸ್ತುವಿಗೂ ಒಂದು ಶಕ್ತಿ ಇರುತ್ತದೆ. ಕನ್ನಡಿ ಕೂಡ ಅದರಲ್ಲಿ ಒಂದಾಗಿದೆ. ಇದು ಶಕ್ತಿಯನ್ನು ಪ್ರತಿಬಿಂಬಿಸುವ ಗುಣ ಹೊಂದಿದ್ದು, ಒಳ್ಳೆಯ ಶಕ್ತಿಯನ್ನು ಹೆಚ್ಚಿಸಬಹುದು ಅಥವಾ ಕೆಟ್ಟ ಶಕ್ತಿಯನ್ನು ದ್ವಿಗುಣಗೊಳಿಸಬಹುದು. ಮನೆಯಲ್ಲಿ ಒಡೆದ ಅಥವಾ ಬಿರುಕು ಬಿಟ್ಟ ಕನ್ನಡಿಯನ್ನು ಇಡುವುದು ಅತ್ಯಂತ ಅಶುಭ. ಇದು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಕುಟುಂಬದ ಸದಸ್ಯರ ನಡುವೆ ಮನಸ್ತಾಪ ಉಂಟುಮಾಡುತ್ತದೆ. ಅಂತಹ ಕನ್ನಡಿ ಕಂಡುಬಂದ ತಕ್ಷಣ ಅದನ್ನು ಮನೆಯಿಂದ ಹೊರಹಾಕುವುದು ಶ್ರೇಯಸ್ಕರ. ಅಡುಗೆ ಮನೆಯು ಮನೆಯ ಶಕ್ತಿಯ ಕೇಂದ್ರಬಿಂದು. ವಾಸ್ತು ಪ್ರಕಾರ ಅಡುಗೆ ಮನೆಯಲ್ಲಿ ಕನ್ನಡಿಗಳನ್ನು ಇಡುವುದರಿಂದ ಮನೆಯ ಶಾಂತಿಗೆ ಭಂಗ ಬರಬಹುದು. ಇದು ಅನಗತ್ಯ ಕಲಹ ಮತ್ತು ಮನೆಯ ಒಟ್ಟಾರೆ ವಾತಾವರಣದಲ್ಲಿ ಅಪಶ್ರುತಿಯನ್ನು ಸೃಷ್ಟಿಸುತ್ತದೆ. ಅಲಂಕಾರಕ್ಕಾಗಿ ಅನೇಕರು ಮುಖ್ಯ ಬಾಗಿಲಿನ ಮೇಲೆ ಕನ್ನಡಿ ಹಾಕುತ್ತಾರೆ. ಆದರೆ ಇದು ಮನೆಗೆ ಪ್ರವೇಶಿಸುವ ಸಕಾರಾತ್ಮಕ ಶಕ್ತಿಯನ್ನು ಮರಳಿ ಪ್ರತಿಫಲಿಸುತ್ತದೆ. ಇದರಿಂದ ಮನೆಗೆ ಬರಬೇಕಾದ ಅದೃಷ್ಟ ಹೊರಹೋಗಬಹುದು. ಹಾಗಾಗಿ ಬಾಗಿಲಿಗೆ ನೇರವಾಗಿ ಎದುರಾಗಿ ಅಥವಾ ಬಾಗಿಲಿನ ಮೇಲೆ ಕನ್ನಡಿ ಇಡಬೇಡಿ. ಮನೆ ಸುಂದರವಾಗಿ ಕಾಣಲಿ ಎಂದು ಎಲ್ಲೆಂದರಲ್ಲಿ ಕನ್ನಡಿಗಳನ್ನು ಅಳವಡಿಸಬೇಡಿ. ಅತಿಯಾದ ಕನ್ನಡಿಗಳು ಶಕ್ತಿಯ ಸಮತೋಲನವನ್ನು ತಪ್ಪಿಸುತ್ತವೆ ಮತ್ತು ಅಸ್ತವ್ಯಸ್ತ ವಾತಾವರಣವನ್ನು ಸೃಷ್ಟಿಸುತ್ತವೆ. ಅಗತ್ಯವಿರುವ ಕಡೆ ಮಾತ್ರ ಯೋಜಿತವಾಗಿ ಕನ್ನಡಿಯನ್ನು ಅಳವಡಿಸಿ. ಮನೆಯ ಮುಖ್ಯ ಬಾಗಿಲು ಧನ ಮತ್ತು ಸಕಾರಾತ್ಮಕ ಶಕ್ತಿಯ ಪ್ರವೇಶದ್ವಾರವಾಗಿದೆ. ಈ ಸ್ಥಳದಲ್ಲಿ ಕನ್ನಡಿ ಇಟ್ಟರೆ ಒಳಗೆ ಬರುವ ಶಕ್ತಿಯು ಹಿಂದಿರುಗುತ್ತದೆ ಎಂದು ವಾಸ್ತು ಹೇಳುತ್ತದೆ. ಇದರಿಂದ ಮನೆಯಲ್ಲಿನ ಸಮೃದ್ಧಿ ಮತ್ತು ಶಾಂತಿ ಕಡಿಮೆಯಾಗಬಹುದು. ಹೀಗಾಗಿ ಮುಖ್ಯ ಬಾಗಿಲಿನ ಎದುರು ಕನ್ನಡಿ ಇಡುವುದನ್ನು ತಪ್ಪಿಸುವುದು ಉತ್ತಮ. ವಾಸ್ತು ಪ್ರಕಾರ ಹಾಸಿಗೆಯ ಎದುರು ಕನ್ನಡಿ ಇಟ್ಟರೆ ದಂಪತಿಗಳ ನಡುವೆ ಕಲಹಗಳು ಹೆಚ್ಚಾಗಬಹುದು. ಇದು ನಿದ್ರೆಯ ಗುಣಮಟ್ಟವನ್ನು ಕಡಿಮೆ ಮಾಡುತ್ತದೆ ಮತ್ತು ಒತ್ತಡವನ್ನು ಹೆಚ್ಚಿಸುತ್ತದೆ. ಕೆಲವೊಮ್ಮೆ ಇದು ಭಯ ಅಥವಾ ಆತಂಕಕ್ಕೂ ಕಾರಣವಾಗಬಹುದು. ಸ್ಥಳದ ಜೊತೆಗೆ ಕನ್ನಡಿಯ ಸ್ವಚ್ಛತೆಯೂ ಅತಿ ಮುಖ್ಯ. ಧೂಳು ಹಿಡಿದ ಅಥವಾ ಕೊಳಕು ಕನ್ನಡಿಗಳು ಬಡತನಕ್ಕೆ ದಾರಿಯಾಗಬಹುದು ಮತ್ತು ಮಾನಸಿಕ ಒತ್ತಡವನ್ನು ಹೆಚ್ಚಿಸುತ್ತವೆ. ಸದಾ ಕನ್ನಡಿಯನ್ನು ಶುಭ್ರವಾಗಿಟ್ಟುಕೊಳ್ಳುವುದರಿಂದ ಮನೆಯಲ್ಲಿ ಸಕಾರಾತ್ಮಕತೆ ತುಂಬಿರುತ್ತದೆ. ದೇವರ ಕೋಣೆ ಶುದ್ಧ ಮತ್ತು ಪವಿತ್ರ ಸ್ಥಳವಾಗಿದೆ. ಇಲ್ಲಿ ಕನ್ನಡಿ ಇಟ್ಟರೆ ಅದು ಶಕ್ತಿಯನ್ನು ವ್ಯತ್ಯಯಗೊಳಿಸುತ್ತದೆ ಎಂದು ನಂಬಲಾಗಿದೆ. ಇದರಿಂದ ಮನಸ್ಸಿನ ಏಕಾಗ್ರತೆ ಕಡಿಮೆಯಾಗುತ್ತದೆ ಮತ್ತು ಪೂಜೆಯ ಫಲವೂ ಕಡಿಮೆಯಾಗುತ್ತದೆ ಎಂದು ವಾಸ್ತುತಜ್ಞರು ಹೇಳುತ್ತಾರೆ. ಉತ್ತರ ಅಥವಾ ಪೂರ್ವ ಗೋಡೆ ಮೇಲೆ ಕನ್ನಡಿ ಇಡುವುದು ಉತ್ತಮ. ಡೈನಿಂಗ್ ಹಾಲ್ನಲ್ಲಿ ಕನ್ನಡಿ ಇಟ್ಟರೆ ಅದು ಧನವನ್ನು ಹೆಚ್ಚಿಸುತ್ತದೆ ಎಂದು ನಂಬಲಾಗಿದೆ. ಸ್ವಚ್ಛ ಮತ್ತು ಸ್ಪಷ್ಟ ಕನ್ನಡಿಯನ್ನು ಮಾತ್ರ ಬಳಸಬೇಕು. ಕನ್ನಡಿ ನಮ್ಮ ಮನಸ್ಸಿನ ಸ್ಥಿತಿಯನ್ನು ಕೂಡ ಪ್ರಭಾವಿಸುತ್ತದೆ. ನಾವು ನಮ್ಮನ್ನು ನೋಡಿಕೊಳ್ಳುವ ರೀತಿಯೇ ನಮ್ಮ ಆತ್ಮವಿಶ್ವಾಸವನ್ನು ನಿರ್ಧರಿಸುತ್ತದೆ. ಹೀಗಾಗಿ ಕನ್ನಡಿ ಇರುವ ಸ್ಥಳವು ನಮ್ಮ ಮನೋಭಾವಕ್ಕೂ ಸಂಬಂಧಿಸಿದೆ. ಕನ್ನಡಿ ಒಂದು ಸಾಮಾನ್ಯ ವಸ್ತುವಾದರೂ ಅದು ನಮ್ಮ ಜೀವನದ ಮೇಲೆ ಆಳವಾದ ಪರಿಣಾಮ ಬೀರುವ ಸಾಮರ್ಥ್ಯ ಹೊಂದಿದೆ. ವಾಸ್ತುಶಾಸ್ತ್ರದ ನಿಯಮಗಳನ್ನು ಪಾಲಿಸಿದರೆ ನಾವು ನಮ್ಮ ಮನೆಯಲ್ಲಿನ ಶಾಂತಿ, ಸಮೃದ್ಧಿ ಮತ್ತು ಸಂತೋಷವನ್ನು ಹೆಚ್ಚಿಸಬಹುದು. ನಾವು ಗಮನಿಸಬೇಕಾದದ್ದು ಏನೆಂದರೆ, ಸಣ್ಣ ಸಣ್ಣ ಬದಲಾವಣೆಗಳು ನಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗಳನ್ನು ತರಬಹುದು. ಹೀಗಾಗಿ ಕನ್ನಡಿಯನ್ನು ಸರಿಯಾದ ಸ್ಥಳದಲ್ಲಿ ಇಟ್ಟು ನಿಮ್ಮ ಜೀವನವನ್ನು ಉತ್ತಮಗೊಳಿಸಿ.
ಈ ಮಾಹಿತಿಯನ್ನು ಅನುಸರಿಸಿ ನಿಮ್ಮ ಮನೆಗೆ ಸಕಾರಾತ್ಮಕ ಶಕ್ತಿಯನ್ನು ಆಹ್ವಾನಿಸಿ ಮತ್ತು ಸಂತೋಷಕರ ಜೀವನವನ್ನು ಕಟ್ಟಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ, ಇನ್ನಷ್ಟು ಮೋಟಿವೇಶನಲ್ ವಿಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.